ಆ ಚುನಾವಣಾಧಿಕಾರಿನೇ ಮಾಡ್ತಾ ಇಲ್ಲ. ಸೊ ಅವನಿಗೆ ಏನಾಗ್ಬಿಡುತ್ತೆ, ಅವ್ನಿಗೆ 16 ಕಡೆ ಚುನಾವಣಾಧಿಕಾರಿ ಹಾಕಿರ್ತೀವಿ, ಅವ್ನಿಗೆ ಆಫೀಸ್ ಕೆಲಸನೂ ಇರ್ತದೆ, ಅವ್ನು ಮಾಡೋದೇ ಇಲ್ಲ. ಈ ಪ್ರಶ್ನೆ ಬರ್ತಾ ಇದ್ದಿದ್ದು ಈ ಎಲೆಕ್ಷನ್ ಆದ್ಮೇಲೆ 15 ಡೇಸ್ಗೆ ಫಸ್ಟ್ ಎಲೆಕ್ಷನ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ನಿಮ್ಮಲ್ಲಿ ಒಳ ನಿಯಮಗಳು ಆಗ್ಬಿಟ್ಟು ಆ ಒಂದು ವರ್ಷ ಇವ್ರ ಅಧ್ಯಕ್ಷರು, ಇನ್ನೊಂದು ವರ್ಷ ಅವ್ರ ಅಧ್ಯಕ್ಷರು ಅಂತ ಮಾಡ್ಕೊಂಡಾಗ ಏನಾಗಿದೆ, ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಆ ಎಲೆಕ್ಷನ್ ಆಫೀಸರ್ ತಾವು ಬರ್ಕೋಬೇಕು, ಅವರು ಎಲೆಕ್ಷನ್ ಆಫೀಸರ್ನ ಅಪಾಯಿಂಟ್ ಮಾಡಬೇಕು, ಆ ಎಲೆಕ್ಷನ್ ಆಫೀಸರ್ ಬಂದು ನಿಮ್ಗೆ ಒಂದು ವಾರ ನೋಟಿಸ್ ಕೊಟ್ಟು ತದನಂತರದಲ್ಲಿ ಮತ್ತೆ ಅವರು ಟೈಮ್ ಕೊಟ್ಬಿಟ್ಟು ತಮಗೆ ಎಲೆಕ್ಷನ್ಸ್ ಮಾಡಬೇಕಾಗಿತ್ತು. ಇಟ್ ವುಡ್ ಹ್ಯಾವ್ ಬೀನ್ ಟೇಕನ್ 2 months ಟೈಮ್. ಅಲ್ಲಿ ತನಕದಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರೋದು. ನಿಮ್ಮ ಸಂಘದಲ್ಲಿ ಯಾರು ಕೂಡ, ನಿಮ್ಮ ಬ್ಯಾಂಕ್ನಲ್ಲಿ ಯಾರು ಕೂಡ ಅಧ್ಯಕ್ಷರುಗಳೇ ಉಪಾಧ್ಯಕ್ಷರುಗಳೇ ಇದ್ದಂತ ಪರಿಸ್ಥಿತಿಗಳು ಬರ್ತಾ ಇತ್ತು. ಅದಕ್ಕೆ ಅಂತಹ ಸಮಸ್ಯೆಗಳು ಬೇಡ ಅಂತ ಹೇಳಿ ನಾವು ಮತ್ತೆ ಓಲ್ಡ್ ಆಕ್ಟ್ ಏನಿತ್ತು ಅದ್ರ ಪ್ರಕಾರನೇ ಹೋಗಿದ್ವಿ. ಇನ್ನು ಮುಂದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಪದಾಧಿಕಾರಿಗಳ ಚುನಾವಣೆಗೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಥವಾ ಇವರ ಮ್ಯಾನೇಜರ್ ಇಸ್ ದಿ ಸಿಇಒ, ಅವರೇ ಎಲೆಕ್ಷನ್ ಆಗ್ತಾರೆ. ಸೊ ವಿ ಹ್ಯಾವ್ ಹ್ಯಾಂಡೆಡ್ ಓವರ್ ದಟ್ ಪವರ್ ಬ್ಯಾಕ್ ಟು ದ ಸಿಇಒಗಳು ಇನ್ನು ಮುಂದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನ ಮಾಡ್ತಕ್ಕಂಥ ಗುರುತರ ಜವಾಬ್ದಾರಿ ನಿಂತಿದ್ದಾರೆ. ಎಲೆಕ್ಷನ್ ಬರೀ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ. ಎಲೆಕ್ಷನ್ ಆದ್ಮೇಲೆ ಅವ್ನು ಏನ್ ಮಾಡ್ತಾನೆ, ಎಷ್ಟು ಜನ ಎಲೆಕ್ಟ್ ಆದ್ರು ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಹೊರಡ್ತಾನೆ ಅಷ್ಟೇ. ಅವ್ನಿಗೆ ಅಲ್ಲಿ ಕ್ಲೋಸ್ ಉಂಟು, ಅವ್ನು ಅಲ್ಲಿಗೆ ಅಂತ್ಯ ಆಗಿದೆ. ಅಲ್ಲಿನ ಮುಂದಕ್ಕೆ ಅವ್ರು ಏನನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಓಕೆ, ಇನ್ನು ಮುಂದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅಂದ್ರೆ ಪದಾಧಿಕಾರಿಗಳ ಚುನಾವಣೆಗೆ ಯಾರು ಚುನಾವಣಾಧಿಕಾರಿ? ಸಿಇಒ. ಸೊ ಅದನ್ನ ನಿಮಗೆ ಕೊಟ್ಟಿದ್ದೇವೆ. ಬೇಕು ಅಂದ್ರೆ ಏನಾದ್ರು ನಿಮ್ ಡೈರೆಕ್ಟರ್ಗಳು ರೆಸಾರ್ಟ್ ಕರ್ಕೊಂಡು ಹೋದ್ರು ಹೋಗ್ಬೋದು, ಅಥವಾ ಕಿಡ್ನಾಪ್ ಮಾಡಿಸ್ಕೊಳ್ಳೋದ್ರು ಮಾಡಿಸ್ಕೊಬೋದು, ನಿಮಗೆ ಬಿಟ್ಟಂತ ವಿಚಾರ. ಆಯ್ತಾ? ಓಕೆ, ಏನಾದ್ರೂ ಕೂಡ ನಿಮ್ಗೆ ನಮ್ದಿನ್ನೇನಿಲ್ಲ. ಎಸ್, ಹೌದು. ಆ ನಂತರದಲ್ಲಿ ಮಧ್ಯದಲ್ಲೂ ಯಾರಾದ್ರೂ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲೂ ಅದೆಲ್ಲವಕ್ಕೂ ಕೂಡ ಸಿಇಒಗಳಿಗೆ ಫಸ್ಟ್ ಅಲ್ಲೂ ಕೂಡ ಇಲ್ಲ, ಆಗಲೂ ಸಿಇಒ. ಅವನ ಚುನಾವಣಾಧಿಕಾರಿ ಏನ್ ಕೆಲಸ ಅಂತ ಹೇಳಿದ್ರೆ ಚುನಾವಣೆ ಮಾಡೋದು. 13 ಇರ್ಬೋದು, 15 ಇರ್ಬೋದು, 17 ಇರ್ಬೋದು, 19 ನಿರ್ದೇಶಕರ ಪಟ್ಟಿಯನ್ನ ಕೊಟ್ಟು ಅವರಿಗೆ ಸರ್ಟಿಫಿಕೇಟ್ ಕೊಟ್ಟು ಅವ್ರು ಹೊರಟಾಗ್ತಾನೆ. ಅಮೆಂಡ್ಮೆಂಟ್. ಸೊ ದಿಸ್ ಇಸ್ ಅಮೆಂಡ್ಮೆಂಟ್. ಎಲ್ಲವೂ ಕೂಡ ಇವೆಲ್ಲವಕ್ಕೂ ಕೂಡ ಗಣವಂತ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದಾರೆ. ಬಟ್ ಓನ್ಲಿ ಥಿಂಗ್ ಇಸ್ ದಟ್ ಅಂಕಿತ ಹಾಕಬೇಕು. ಒಂದು ಎರಡನ್ನ ಕ್ಲಾರಿಫಿಕೇಶನ್ಸ್ ಹೇಳಿದ್ನಲ್ಲ, 1 is for 3 member ನಾಮಿನೇಷನ್ಸ್ ಬೇಡ, 1 ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರಿಗೆ ವೋಟಿಂಗ್ ರೈಟ್ ಕೊಡಬೇಡಿ, ಕಂಟೆಸ್ಟಿಂಗ್ ರೈಟ್ ಕೊಡಬೇಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮಗೆ ಇಲ್ಲ, ವೋಟಿಂಗು ಬೇಕು, ಕಂಟೆಸ್ಟಿಂಗು ಬೇಕು. ಆದ್ರೆ ಕಂಟೆಸ್ಟಿಂಗ್ ನಾವು ಪ್ರೈಮರಿನಲ್ಲಿ ಕೊಡಲ್ಲ, ಸೆಕೆಂಡರಿ ಅಂಡ್ ಫೆಡರಲ್ ಮತ್ತು ಇದರಲ್ಲಿ ಕೊಡ್ತೇವೆ ಅಂತಕ್ಕಂಥದ್ದು ಸರ್ಕಾರದ ನಿಲುವು ಅಷ್ಟೇ, ಬೇರೆ ಈಗಾಗಿರೋ ಎಲೆಕ್ಷನ್ಸ್ ಏನು ಬರೋದಿಲ್ಲ. ಇವಾಗ ಏನ್ ಟರ್ಮ್ ಇದೆ ಇದು ಇಟ್ ವಿಲ್ ಕಂಟಿನ್ಯೂ ಆಸ್ ಇಟ್ ಈಸ್. ಇದು ಪ್ರಾಸ್ಪೆಕ್ಟಿವ್ ಆಗಿ ಬರ್ತದೆ ಬಿಟ್ರೆ ಯಾವತ್ತೂ ಕಾಯ್ದೆಗಳು ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಬರೋದಿಲ್ಲ. ಓಕೆ, ತದನಂತರದಲ್ಲಿ ಈ ಇನ್ನು ಮೇಲಿಂದ ಏನಾಗರೆ ಚುನಾವಣಾ ಆಯೋಗ ಮುಗಿದೋದ್ಮೇಲೆ ಇನ್ನೇನು ಮಾಡಬೇಕು ಅಂದಾಗ RCS ಆಫೀಸ್ ನಲ್ಲಿ ಅಡಿಷನಲ್ ಸ್ಟಾರ್ ಎಲೆಕ್ಷನ್ಸ್ ಅಂತಾನೆ ಒಂದು ಸಪರೇಟ್ ವಿಂಗ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಅದರ ಮುಖಾಂತರನೇ ಚುನಾವಣೆಗಳೆಲ್ಲವೂ ನಡೀತದೆ ಅಂತಕ್ಕಂಥದ್ದು. ಅಂಡ್ ವೆರಿ ಇಂಪಾರ್ಟೆಂಟ್ಲಿ, ಈ ರಾಘವೇಂದ್ರ ಬ್ಯಾಂಕ್ ಇರ್ಬೋದು, ಬಹಳಷ್ಟು ಕಣ್ವ ಇರ್ಬೋದು, ಬೇರೆ ಎಲ್ಲ ಸಂಸ್ಥೆಗಳಲ್ಲಿ ಯಾತಕ್ಕಾಗಿ ಪ್ರಾಬ್ಲಮ್ಗಳಾಯ್ತು ಅಂದ್ರೆ ಯಾವಾಗ ನಮ್ಮಲ್ಲಿ CAಗಳು ಆಡಿಟ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅದರಲ್ಲಿ. ಬಟ್ ಈಗ ನಮ್ಮ ಇಲಾಖಾ ಆಡಿಟ್ ಆದಾಗ್ಲೂ ಕೂಡ ಕೆಲವೊಂದು ನಿಮಗೆ ಸಾಕಷ್ಟು ತೊಂದರೆಗಳಾಗ್ತವೆ. ಯಾಕೆಂದ್ರೆ ಅವ್ರು ಬಂದು ನಿಮ್ಮ ಹತ್ರ ಊಟ ಕೊಡಿ ಅಂತ ಹೇಳ್ಬೋದು, ಅಥವಾ ಬೇರೆ ಏನೋ ಕೇಳ್ಬೋದು, ಅಥವಾ ಬೇರೆ ಏನೋ ಒಂಥರ ಕೇಳ್ಬೋದು. ಬಟ್ ಆದ್ರೆ ನಿಮ್ಗಳಿಗೆ ಅವರು ಅಡ್ಮಿನಿಸ್ಟ್ರೇಟಿವ್ ಆಡಿಟ್ ಮಾಡ್ತಾರೆ, ಪ್ಲಸ್ ಇದನ್ನು ಮಾಡ್ತಾರೆ, ಅವ್ರ ಜವಾಬ್ದಾರಿ ಇರ್ತದೆ. ಅದು ಸಮಸ್ಯೆ ಆಗ್ತಾ ಇರಲಿಲ್ಲ ಅಷ್ಟೊಂದು. ಯಾವಾಗ ನೋಡಿ ಈಗ ಕಂಟಿನ್ಯೂಸ್ ಆಗಿ CAಗಳು ಅವರೇ ಮಾಡ್ಕೊಂಡು ಬಂದಾಗ್ಲೂ ಕೂಡ ಎಲ್ಲೂ ತಪ್ಪು ಹಿಡಿಯಲಿಲ್ಲ ಅಂದಾಗ ಸಮಸ್ಯೆಗಳು ಇನ್ಸ್ಟಿಟ್ಯೂಷನ್ಸ್ಗೆ ಬರ್ತಾ ಇದ್ದಾವೆ. ಅದಕ್ಕಾಗಿ ಇದನ್ನ ಮನಗಂಡಂತ ಸರ್ಕಾರ ಇನ್ನು ಮೇಲಿಂದ ಕಡ್ಡಾಯವಾಗಿ ಪ್ರತಿ 3 ವರ್ಷಗಳಿಗೊಮ್ಮೆ 1 ವರ್ಷ ಸರ್ಕಾರದ ಆಡಿಟ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಡಿಟ್ ಮ್ಯಾಂಡೇಟರಿ ಮಾಡಿದೆ. ಇಟ್ ಇಸ್ ಮ್ಯಾಂಡೇಟರಿ ಡಿಪಾರ್ಟ್ಮೆಂಟ್ ಆಡಿಟ್. ಬಟ್ ನಿಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಇದು ಬರೋದಿಲ್ಲ. ಕಾರಣ ಏನಂದ್ರೆ ನಿಮ್ಗೆ ಅದೊಂದು ಎಕ್ಸಂಪ್ಷನ್ಸ್ ಇದೆ. ಬಟ್ ಅದಕ್ಕೆ ಏನಾದ್ರೂ ಕೂಡ ಮತ್ತೇನಾದ್ರು ತರಬೇಕಾ ಅನ್ನೋದ್ರ ಬಗ್ಗೆ ನಾವು ವಿ ಹ್ಯಾವ್ ಟು ಸ್ಪೀಕ್ ವಿತ್ RBI. ಮತ್ತೆ ಯಾಕೆಂದ್ರೆ ಒಂದು ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಇದರ ಅರಿವು ಆಗ್ತಾ ಇದೆ. ಯಾಕೆಂದ್ರೆ CA ಕ್ವಾಲಿಟಿ ಆಡಿಟ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಮನವರಿಕೆ ಆಗಿದೆ. ಅದರಿಂದಾಗಿ ಸೊ ಪ್ರತಿ 3 ವರ್ಷಗಳಿಗೊಮ್ಮೆ 1 ಬಾರಿ ಸರ್ಕಾರದ ಇಲಾಖೆಯಿಂದ ಆಡಿಟ್ ಅನ್ನ ಮಾಡ್ತಕ್ಕಂಥದ್ದನ್ನ ಹಿಂದಿನ 2 ವರ್ಷದ ಆಡಿಟ್ ನೋಡ್ಬೋದು. ಅವ್ರಿಗೆ ಪವರ್ಸ್ ಇದೆ ಯಾರಿಗೆ? ಹಿಂದೆ 2 ವರ್ಷ CA ಆಡಿಟ್ ಮಾಡಿರ್ತಾರೆ, ಆ ವರ್ಷಕ್ಕೆ ಮಾತ್ರ ಮಾಡ್ತಾರೆ. ಏನಾದ್ರೂ ಕೂಡ OB/CB ನಲ್ಲಿ ವ್ಯತ್ಯಾಸ ಬಂದು ಎಲ್ಲೋ ಟ್ಯಾಲಿ ಬರ್ತಾ ಇಲ್ಲ ಅಂದಾಗ ದೇ ಕ್ಯಾನ್ ಗೋ ಬ್ಯಾಕ್ ಟು ದ ಪ್ರೀವಿಯಸ್ ಒನ್ ಆಲ್ಸೋ. ಅಂಡ್ ಇನ್ನೊಂದೇನು ಅಂದ್ರೆ ಈ ಅಮೆಂಡ್ಮೆಂಟ್ ಅಲ್ಲಿ ನಾವು ತಂದಿಲ್ಲ, ಮತ್ತೊಂದನ್ನ ತರಲಿಕ್ಕೆ ಹೊರಟಿದ್ದೇವೆ. ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ರೀವೆರಿಫಿಕೇಶನ್ ಅಂತ ಹೇಳ್ತಾರೆ. 1 is re-audit, another 1 is re-verification. ಈಗ ರಾಘವೇಂದ್ರ ಬ್ಯಾಂಕ್ ನಾನು 5 ವರ್ಷ ರೀ ಆಡಿಟ್ ಮಾಡಿಸಿದೆ.
ಆಡಿಟ್ ಅಂದಾಗ ಎಲ್ಲವೂ ಕೂಡ ಫುಲ್ ಆಡಿಟ್ ಆಗಿದೆ, ಹೊಸ ಆಡಿಟ್ ಆದಂಗೆ ಆಗುತ್ತೆ. ಎಲ್ಲ ಮತ್ತೊಮ್ಮೆ 5 ವರ್ಷಗಳು 10 ವರ್ಷ ತನಕ ಕೂಡ ಆಡಿಟ್ ಮಾಡಿಸ್ತಾರೆ. ಇನ್ ಕೆಲವರು ಏನಾಗ್ಬಿಡುತ್ತೆ ಗೊತ್ತಾ, ನಿಮ್ಮ ಬೋರ್ಡ್ ಏನೋ ಬಂದಿರುತ್ತೆ, ತಾವು ಚೆನ್ನಾಗಿ ಕೆಲಸ ಮಾಡೋಗಿರ್ತೀರ, ನಿಮ್ಮ ವಿರೋಧಿ ಗುಂಪು ನೆಕ್ಸ್ಟ್ ಟೈಮ್ ಎಲೆಕ್ಟ್ ಆಗಿ ಬಂದ್ಬಿಡುತ್ತೆ. ಅಯ್ಯೋ ಸಾರ್ ಏನೆಲ್ಲ ಮಾಡ್ಬಿಟ್ಟಿದ್ದಾರೆ, ಈ ಮುಗಿಸ್ಬಿಟ್ಟಿದ್ದಾರೆ ಸರ್, 10 ವರ್ಷದ ಆಡಿಟ್ ಆಗ್ಬೇಕು ಸರ್ ಅಂತ ಬರೀತಾರೆ ನಮ್ಮ ಸರ್ಕಾರ. 10 ವರ್ಷದ ಆಡಿಟ್ ಆಗ್ಬೇಕು ಅಂತ ಬರೆಸ್ತಾರೆ. ಆಗ ನಮ್ಮ ಎಂಪ್ಲಾಯೀಸ್ಗಳ ಕತೆ, ಇದು ಎಷ್ಟು ದುಡ್ಡು ವೇಸ್ಟು, ಎಷ್ಟು ಸಮಯ ವೇಸ್ಟು, ಎಷ್ಟು ತಲೆನೋವುಗಳು, ಇದೆಲ್ಲವೂ ಕೂಡ ಬರ್ತದೆ. ಅದಕ್ಕಾಗಿ ನಾವು ಮತ್ತೊಮ್ಮೆ ಯೋಚನೆಯನ್ನ ಮಾಡಿದ್ವಿ. ಇಲ್ಲಿ 2 ಪ್ರಾವಿಷನ್ ಇದೆ. ಒನ್ ಈಸ್ ಆಡಿಟ್, ಅನದರ್ ಒನ್ ಈಸ್ ರಿವೆರಿಫಿಕೇಶನ್. ರಿವೆರಿಫಿಕೇಶನ್ ಅಂದ್ರೆ ಎಲ್ಲಿ ತಪ್ಪಾಗಿದೆಯೋ ಅದನ್ನ ಮಾತ್ರ ನೋಡ್ತೇವೆ. ರಿವೆರಿಫಿಕೇಶನ್ ಅಲ್ಲಿ ಏನಾಗುತ್ತೆ, ರಿವೆರಿಫಿಕೇಶನ್ ದುಡ್ಡು ಕಟ್ಟಬೇಕಾಗಿಲ್ಲ, ಇಟ್ ವಿಲ್ ಬಿ ಡನ್. ಏನಂತ ಯಾವುದೋ ಒಂದು ಕಡೆ ನೀವು ಅಲ್ಲಿ ಇಂತಹ ಅಕೌಂಟ್ ಅನ್ನ ನೀವು ತೆಗೆದುಕೊಂಡಿಲ್ಲ, ಇಂಥದನ್ನ ಕೈ ಬಿಟ್ಟಿದ್ದೀರಾ, ಇಂಥ ಕಡೆ ಬಡ್ಡಿ ಕ್ಯಾಲ್ಕುಲೇಷನ್ ವ್ಯತ್ಯಾಸ ಆಗಿದೆ, ಸೊ ಅಷ್ಟನ್ನು ಮಾತ್ರ ಅವ್ರು ಮಾಡ್ತಾರೆ, ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ. ಸೊ ಅದನ್ನ ಮತ್ತೆ ಮುಂದಿನ ಆಡಿಟ್ ನಲ್ಲಿ ರೀಇನ್ಕಾರ್ಪೊರೇಟ್ ಮಾಡ್ಬಿಡ್ತಾರೆ. ದಟ್ ಈಸ್ ನೋನ್ ಆಸ್ ರಿವೆರಿಫಿಕೇಶನ್. ಈ ರಿವೆರಿಫಿಕೇಶನ್ಗೆ ಮ್ಯಾಕ್ಸಿಮಮ್ ಪೀರಿಯಡ್ ಎಷ್ಟಿತ್ತು, 5 years ಮಾತ್ರ ಇತ್ತು. ರಿವೆರಿಫಿಕೇಶನ್ ಎಷ್ಟಿತ್ತು ಮ್ಯಾಕ್ಸಿಮಮ್ ಪೀರಿಯಡ್? ಓನ್ಲಿ 5 years. ನಾವು ವಾಟ್ ವಿ ಥಾಟ್ ಈಸ್, ಈಗ ಹೇಳ್ತಾರಲ್ಲ ಅಯ್ಯೋ 10 ವರ್ಷದ ಮಾಡಿಸ್ಬೇಕು ಸರ್, 10 ವರ್ಷ ನೀವು ಮಾಡೋದ್ರೊಳಗೆ ನಿಮ್ಗೆ ಅರ್ಧ ಎಂಪ್ಲಾಯೀಸ್ಗಳು ಸತ್ತೋಗ್ತಾರೆ ಅಷ್ಟೇ. ಆಮೇಲೆ ಎರಡನೇದಾಗಿ ಎಲ್ಲಿಂದ ಅಂತ ತರ್ತೀರಾ, ಆಮೇಲೆ ಕಸ್ಟಮರ್ಸ್ ಸರ್ವಿಸ್ ಕೊಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಮಾನಸಿಕವಾಗಿ ಒಂದು ಟ್ರೋಮಾ, ಮತ್ತೆ ಆಡಿಟ್ ಈ ಬ್ಯಾಂಕಿನಲ್ಲಿ 10 ವರ್ಷ ನಡೀತಾ ಇದ್ರೆ ಏನೆಲ್ಲ ಆಗಿರ್ಬೇಕು ಅಂತೇಳಿ ಜನಗಳಿಗೆ, ಪಬ್ಲಿಕ್ ಅಲ್ಲಿ, ಡೆಪಾಸಿಟರ್ಸ್ ಹತ್ರ ಯಾವ ರೀತಿಯಾದಂತಹ ಒಂದು ಪಬ್ಲಿಕ್ ಇಮೇಜ್ ಹೋಗುತ್ತೆ, ಸಂಸ್ಥೆಯ ಬಗ್ಗೆ ಸಂಸ್ಥೆಯ ರೆಪ್ಯುಟೇಷನ್ ಹಾಳಾಗೋಗುತ್ತೆ. ಅದನ್ನೆಲ್ಲ ಬಹಳ ಯೋಚನೆ ಮಾಡಿ ನಾವು ಇಲ್ಲ 10 ವರ್ಷಕ್ಕೆ ಈ ರಿವೆರಿಫಿಕೇಶನ್ ಪೀರಿಯಡ್ ಅನ್ನ ಎನ್ಹಾನ್ಸ್ ಮಾಡಿದ್ದೀವಿ. ಅಂದ್ರೆ ದಟ್ ವಿಲ್ ಬಿ ಎನ್ಹಾನ್ಸ್ಡ್. ಸೊ ಅದನ್ನ ಮತ್ತು ಕೂಡ ಜಾಸ್ತಿಯನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ಚಿಂತನೆಯನ್ನ ಅದರಲ್ಲಿ ಮಾಡಿದ್ದೇವೆ. ಸೊ ದಿಸ್ ಇಸ್ ದ ಅನದರ್ ನ್ಯೂ ಬದಲಾವಣೆಗಳಲ್ಲಿ ತಂದಂತಹದನ್ನ ಹೇಳಿದ್ದೇವೆ. ಓಕೆ, ಸೊ ಈ ರೀತಿಯಾಗಿ ಸಾಕಷ್ಟು ಬದಲಾವಣೆಗಳನ್ನ ಇದರಲ್ಲಿ ತರ್ತಾ ಇದ್ದೇವೆ. ಮತ್ತೆ ಮುಂದೆನೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ನಾವು ಅಂದ್ಕೊಂಡಿದ್ದೇವೆ. ಅದರ ಪ್ರಕಾರವಾಗಿ ಈಗ ಇಟ್ ಇಸ್ ಓನ್ಲಿ ಅರ್ಜೆಂಟ್ ಆಗಿ ತಂದಂತಹ ಇಶ್ಯೂ. ಇನ್ನು ಮುಂದೆನೂ ಕೂಡ ಪಾಸಿಟಿವ್ ಆಗಿ ಕೆಲವೊಂದು ಅಂಶಗಳನ್ನು ನಾವು ತರಲಿಕ್ಕೆ ಅಂತ ಕೂಡ ಹೊರಟಿದ್ದೇವೆ. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ನಾವು ಚೇಂಜಸ್ ಗಳನ್ನ ಇದರಲ್ಲಿ ಮಾಡ್ತಾ ಹೋಗ್ತೇವೆ. ಓಕೆ, ಸೊ ನಂತರದಲ್ಲಿ ತಮಗೆ ಗೊತ್ತಿರೋ ಪ್ರಕಾರವಾಗಿ ಇದು ಹಳೆದಲ್ಲೇ ಕಾಯ್ದೆನಲ್ಲಿ ಇತ್ತು, ಏನೋ ಇದೆಷ್ಟು ಕೂಡ ಹೊಸದಾಗಿ ಬದಲಾವಣೆಗಳನ್ನು ನಾವು ತಂದಿರೋದು. ಇನ್ನೂ ಕೆಲವೊಂದು ಬದಲಾವಣೆಗಳನ್ನ ತರಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ದಟ್ ವಿ ವಿಲ್ ಬ್ರಿಂಗ್ ಇನ್ ಅದರ್ 2 months ಅಲ್ಲಿ ತರೋದಕ್ಕೆ ಹೊಸದಾಗಿ ಕೆಲವೊಂದು ಬದಲಾವಣೆಗಳನ್ನು ಕೂಡ ನೋಡ್ತೇವೆ. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ತಮಗೆ ಗೊತ್ತಿದೆ, ಸತತವಾಗಿ 3 ಸಭೆಗಳಿಗೆ ಗೈರು ಹಾಜರಾಗ್ತಕ್ಕಂತಹ ಡೈರೆಕ್ಟರ್ಗಳನ್ನ ಡಿಸ್ಕ್ವಾಲಿಫೈ ಮಾಡಬಹುದು ಅಲ್ವಾ, ಅವಕಾಶ ಇದೆ ತಾನೆ, ಗೊತ್ತಿದೆ ಅಲ್ಲ ತಮಗೆ, 3 ಕನ್ಸಿಕ್ಯೂಟಿವ್ ಮೀಟಿಂಗಿಗೆ. ಬಟ್ ಅಲ್ಲಿ ಒಂದು ಪ್ರಶ್ನೆ ಬರ್ತದೆ. ಸೊ ಕೆಲವರು ಏನ್ ಮಾಡ್ತಾರೆ, ಎಲ್ಲ ಫಾರಿನ್ ಹೋಗಿರ್ತಾರೆ ಅಥವಾ ಅವ್ರಿಗೆ ಏನೋ ಅನಾರೋಗ್ಯ ಆಗಿರುತ್ತೆ, ಸೊ ಅವ್ರು ಬರ್ಲಿಕ್ಕೆ ಆಗೋದಿಲ್ಲ. ಅವ್ರೇನ್ ಮಾಡ್ತಾರೆ, ವಿತ್ ಪರ್ಮಿಷನ್, ಸೊ ಅವರು ಪರ್ಮಿಷನ್ ತೆಗೆದುಕೊಂಡು ಲೀವ್ ಲೆಟರ್ ಅನ್ನ ಕೊಟ್ಟಿರ್ತಾರೆ. ಅಂತ ಸಂದರ್ಭಗಳಲ್ಲಿ ಓಕೆ. ಅಥವಾ ಇನ್ ಕೆಲವರು ಹೇಳ್ತಾರೆ, ಸರ್ 2 ಮೀಟಿಂಗ್ ಬಂದಿಲ್ಲ ಸರ್, ನೆಕ್ಸ್ಟ್ ಮೀಟಿಂಗ್ ಬಂದಿಲ್ಲ, ಆನಂತರ ಇನ್ನೊಂದು ಮೀಟಿಂಗು ಬಂದಿಲ್ಲ ಸರ್ ಅಂದ್ರೆ ಆ ತರ ಕನ್ಸಿಕ್ಯೂಟಿವ್ 3 ಮೀಟಿಂಗ್ ಬಂದ್ರೆ ಮಾತ್ರ, ಬರದೇ ಇದ್ರೆ ಮಾತ್ರ ನೀವು ಆ ಆಪ್ಷನ್ಸ್ ಅನ್ನ ಯೂಸ್ ಮಾಡ್ಬೋದೇ ಬಿಟ್ರೆ ಬೇರೆ ಅವಕಾಶಗಳಲ್ಲಿ ಆ ತರ ಅವಕಾಶ ಇದನ್ನ ಮಾಡ್ಲಿಕ್ಕೆ ತಮಗೆ ಅವಕಾಶಗಳು ಇಲ್ಲ. ಸೊ ಅಂಡ್ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ, ನೀವು ಡೈರೆಕ್ಟರ್ಸ್ಗಳು ಸಾಧ್ಯ ಆದಷ್ಟು ಕೂಡ ಕ್ಯಾಶ್ ವೆರಿಫಿಕೇಶನ್ಸ್ ಅನ್ನ ಆಗಿಂದಾಗೆ ಮಾಡ್ತಕ್ಕಂಥದ್ದು ಬೆಟರ್. ಯಾಕೆಂದ್ರೆ ಒಮ್ಮೆನಾದ್ರೂ ಕೂಡ ಕ್ಯಾಶ್ ವೆರಿಫಿಕೇಶನ್ ಮಾಡಬೇಕು. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ತಮಗೆ ಗೊತ್ತಿರೋ ಪ್ರಕಾರವಾಗಿ ನಮ್ಮಲ್ಲೇ ಒಂದು ಬ್ಯಾಂಕ್ನಲ್ಲಿ ಸುಮಾರು 60 ಕೋಟಿ ರೂಪಾಯಿ ಮೌಲ್ಯದ ಈ ಫೇಕ್ ಗೋಲ್ಡ್ ಬಂತು. 60 crore rupees ವರ್ತ್ ಫೇಕ್ ಗೋಲ್ಡ್. ಸೊ ಅದು ಸಮಸ್ಯೆ ಆಯಿತು. ಅದರಿಂದಾಗಿ ಯಾವ ಇನ್ಸ್ಟಿಟ್ಯೂಷನ್ಸ್ ದಟ್ ವಿ ವಿಲ್ ನಾಟ್ ರಿವೀಲ್. ಸೊ 60 ಕೋಟಿ ರೂಪಾಯಿ ಫೇಕ್ ಗೋಲ್ಡ್ ಅಂತ ಬಂತು. ಅಲ್ಲಿ ಏನಾಗಿದೆ, ಮ್ಯಾನೇಜರ್ ಇಸ್ ಆಲ್ಸೋ ಇನ್ವಾಲ್ವ್ಡ್, ಕಸ್ಟೋಡಿಯನ್ ಇಸ್ ಆಲ್ಸೋ ಇನ್ವಾಲ್ವ್ಡ್, ಅಂಡ್ ದಟ್ ಅಪ್ರೈಸರ್ ಇಸ್ ಆಲ್ಸೋ ಇನ್ವಾಲ್ವ್ಡ್. ಸೊ ಈ ತರ ಎಲ್ಲವೂ ಸಮಸ್ಯೆಗಳು ಬರ್ತವೆ. ಅದರಿಂದಾಗಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಬಹಳ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಸೂಕ್ತ. ಸೊ ತಾವು ರ್ಯಾಂಡಮ್ ಆಗಿ, ಮತ್ತೆ ಈಗ ಯಾರು ನಿಮ್ಮ ಅಪ್ರೈಸರ್ ಇರ್ತಾರೆ ಅವರು ಅಪ್ರೈಸರ್ ಮಾಡೋದು ಸರಿ, ಬಟ್ ನ್ಯೂಟ್ರಲ್ ಅಪ್ರೈಸರ್ ಕರೆಸ್ಕೊಂಡು ನಿಮ್ಮ ಬೋರ್ಡ್ ನಲ್ಲಿ ಒಂದು ಕಮಿಟಿ ಮಾಡಿಕೊಂಡು ಆ ನಂತರದಲ್ಲಿ ತಾವು ರ್ಯಾಂಡಮ್ ಆಗಿ ತಾವೇ ಸೆಲೆಕ್ಟ್ ಮಾಡಬೇಕು. ಇಷ್ಟು ಕವರ್ಸ್ ಗಳನ್ನ ತೆಗೆದು ರ್ಯಾಂಡಮ್ ಆಗಿ ಮತ್ತೊಬ್ಬ ನ್ಯೂಟ್ರಲ್ ಅಪ್ರೈಸರ್ ಹತ್ರ ಮಾಡಿಸಿ ಮಾಡ್ತಕ್ಕಂಥದ್ದು ಸೂಕ್ತ. ಬಟ್ ನಾನು ಬಡಗುಡಿಸ ಬ್ಯಾಂಕಲ್ಲಿ ಇದ್ದಂತ ಸಂದರ್ಭದಲ್ಲಿ ಹೀಗೇನೆ ಒಂದ್ಸರಿ ಸಮಸ್ಯೆ ಆಯ್ತು. ಏನೋ ಅಪ್ರೈಸರ್ ಏನ್ ಮಾಡಿದಾನೆ, ಯಾರೋ ವ್ಯಕ್ತಿಗಳ ಜೊತೆಗೆ ಸೇರ್ಕೊಂಡು ಶಾಮೀಲಾಗಿ ಅವನು ಏನ್ ಮಾಡಿದಾನೆ, ಗೋಲ್ಡ್ ಜೊತೆಗೆ ಬೇರೆದನ್ನು ಕೂಡ ಫೇಕ್ ಗೋಲ್ಡ್ ಕೂಡ ಸೇರಿಸ್ಬಿಟ್ಟು ಅದನ್ನ ಕೊಡ್ತಕ್ಕಂಥದ್ದು. ಪಾಪ ನಮ್ಮಲ್ಲಿ ಏನ್ ಮಾಡ್ತಾರೆ, ಇವ್ನು ಅಪ್ರೈಸರ್ ಮಾಡ್ಕೊಟ್ಟಿರೋದನ್ನ ಮತ್ತೆ ಇವ್ರೇನ್ ನೋಡಕ್ ಹೋಗ್ತಾರಲ್ಲ, ಕವರ್ ಅಲ್ಲಿ ಹಾಕ್ತಾ ಇದ್ರು, ಇಟ್ಕೊಳ್ತಾ ಇದ್ರು.
ಬಟ್ ವೆನ್ ಹ್ಯಾವ್ ಟ್ರಾನ್ಸ್ಫರ್ಡ್ ದಿ ಮ್ಯಾನೇಜರ್ ದೆನ್ ಏನಾಯ್ತು, ಬೇರೆಯವ್ರು ಬಂದು ತಗೋಬೇಕಾದಾಗ ಅದು ಫೇಕ್ ಅಂತ ಗೊತ್ತಾಯ್ತು. ಪಾಪ ಅವ್ರು ತುಂಬಾ ಒಳ್ಳೆ ಜನ, ಎಲ್ಲರೂ ಒಳ್ಳೆಯವರೇ. ಬಟ್ ಪ್ರಾಬ್ಲಮ್ ಏನ್ ಮಾಡಿದ್ದಾರೆ ಅಂದ್ರೆ, ಒಂದೊಂದು ದೊಡ್ಡ ದೊಡ್ಡ ಲೋನ್ಗಳನ್ನ 4 ಜನ ಕೊಟ್ಟಿದ್ರೆ 4 NPA ಆಗಿದೆ. ಅದರಿಂದಾಗ ಬ್ಯಾಂಕಲ್ಲಿ NPA ಪ್ರಮಾಣ 35-40% ಇದೆ. ಸೊ ಅವ್ರು ಮತ್ತೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ, ಅದು ನಮಗೆ ಬಹಳನೇ ಕಷ್ಟ ಆಗ್ತಿದೆ. ಮತ್ತೆ ಮುಲಾಜಿಂದ ವಸೂಲಿಯನ್ನ ಮಾಡಬೇಕು. ತಮಗೆ ಗೊತ್ತಿರೋ ಪ್ರಕಾರ ಎಬೋ 1 lakh ತಾವು ಸರ್ಫೇಸಿನಲ್ಲಿ ಹೋಗ್ಬೋದು, ತಮಗೇನು ಅವಶ್ಯಕತೆ ಇರೋದಿಲ್ಲ. ಅಂಡ್ ಎಲ್ಲದಕ್ಕೂ ಕೂಡ ಸೆಕ್ಷನ್ 70 ಕೇಸನ್ನು ಹಾಕಕ್ಕೆ ಹೋಗ್ಬೇಕು. ಸೆಕ್ಷನ್ 70 ಕೇಸು ಇಟ್ ಇಸ್ ಅ ಲೆಂದಿ ಪ್ರೋಸೆಸ್. ಬಟ್ ನಿಮ್ಗೆ ಈಗ ಅರ್ಬನ್ ಬ್ಯಾಂಕ್ ಫೆಡರೇಷನ್ ಅಲ್ಲಿ ನಮ್ಮ ಕೋರ್ಟ್ ಇದೆ, ಕೋರ್ಟ್ ಅಲ್ಲಿ ಬಹಳ ಬೇಗ ನಿಮಗೆ ತೀರ್ಮಾನಗಳು ಸಿಗ್ತವೆ. ಅದರ್ವೈಸ್ ಯು ಕ್ಯಾನ್ ಆಲ್ಸೋ ಇದನ್ನ ಒಂದು ಅವಕಾಶವನ್ನ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಸೆಕ್ಷನ್ 99 ಅನ್ನ ತಾವು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸರ್ಫೈಸಿ ಇಲ್ಲದೆ ಇರತಕ್ಕಂಥ ಪ್ರಕರಣಗಳಲ್ಲಿ ಸೆಕ್ಷನ್ 99 ನೋಟ್ ಮಾಡ್ಕೊಳ್ಳಿ. ಸೆಕ್ಷನ್ 99 ಅಲ್ಲಿ ಏನು ಅಂದ್ರೆ, the assistant registrar or concerned registrar will give the recovery certificate. ಅದಕ್ಕೆ ನೀವೇನು ಹಣನೂ ಕಟ್ಟಬೇಕಾಗಿಲ್ಲ, ಏನೂ ಮಾಡಬೇಕಾಗಿರಲ್ಲ. ಸೆಕ್ಷನ್ 99 ನಲ್ಲಿ ಯು ಕ್ಯಾನ್ ಗೆಟ್ ದ ರಿಕವರಿ ಸರ್ಟಿಫಿಕೇಟ್. ನಿಮಗೆ ಅವನು ಸೆಕ್ಷನ್ 17 ನಲ್ಲಿ ಬಂದಿರೋ ಅವಾರ್ಡ್, ಅದು EP ನ ಯಾರಿಗೂ ಅವ್ನಿಗೇನು ಗೊತ್ತಿರಲ್ಲ. ಅಸಿಸ್ಟೆಂಟ್ ರಿಜಿಸ್ಟ್ರಾರೇ ಇದನ್ನು ಕೊಡ್ತಾನೆ, ಇದನ್ನು ಅವನೇ ಕೊಡ್ತಾನೆ. ಸೆಕ್ಷನ್ 99 ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ದಯವಿಟ್ಟು ಸೆಕ್ಷನ್ 99 ನಲ್ಲಿ ತಾವು ರಿಕವರಿ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಸಣ್ಣ ಸಣ್ಣ ಲೋನ್ಗಳು ಇರ್ತಕ್ಕಂಥದ್ದನ್ನ ತಾವು ರಿಕವರಿ ಮಾಡ್ಕೊಳ್ಳೋದಕ್ಕೆ ಮೋರ್ ದನ್ 1 lakh ಇರ್ತಕ್ಕಂಥ ಸರ್ಫೈಸ್ ನಲ್ಲೂ ಹೋಗ್ಬೋದು. ನೀಡ್ ನಾಟ್ ಗೋ ಫಾರ್ ಸೆಕ್ಷನ್ 70. ಬಟ್ ಆದ್ರೆ ಬಹಳಷ್ಟು ಜನಕ್ಕೆ ಸೆಕ್ಷನ್ 70 ಬಿಟ್ಟರೆ ಸೆಕ್ಷನ್ 99 ಇದೆ ಅನ್ನೋದು ನಮ್ಮ ಇಲಾಖೆನವ್ರಿಗೂ ಬಹಳ ಜನ ಗೊತ್ತಿಲ್ಲ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಏನಪ್ಪಾ ಅಂದ್ರೆ, ಈ ನಿಮ್ಮ ಸ್ಯಾಂಕ್ಷನ್ ಟೈಮಲ್ಲಿ ತಾವು ಎಷ್ಟೆಲ್ಲ ಪ್ರೊಡೆಂಟ್ ಕೇರ್ ತಗೋಬೇಕು ಎಲ್ಲ ತೆಗೆದುಕೊಳ್ಳಿ. ಮತ್ತೆ ಎಲ್ಲಾ ಅಪ್ಲಿಕೇಶನ್ಸ್ಗಳು ಫಿಲ್ ಆಗಿರ್ಬೇಕು. ಮತ್ತೆ ಏನಿದೆ ತಾವು ಚೆಕ್ಸ್ಗಳನ್ನು ತೆಗೆದುಕೋಬಹುದು. ನಮ್ಮ ILR ಕೂಡ ಇದಾವೆ, ನನ್ನ ಒಂದು ಬೇಕಾದ್ರೆ ಇದರಲ್ಲಿ ನಾನು ಹೇಳ್ತೀನಿ ಕೇಸ್ನಲ್ಲಿ ನೀವು ಚೆಕ್ಗಳನ್ನು ತೆಗೆದಿಟ್ಕೋಬಹುದು. ಬಟ್ ಆದ್ರೆ ಫಿಲ್ ಮಾಡಿಟ್ಕೊಳ್ಳಿ, ಅಮೌಂಟ್ ಅಥವಾ ಕ್ರಾಸ್ ಮಾಡಿ ಫಿಲ್ ಮಾಡಿಟ್ಕೊಳ್ಳಿ. ಯಾಕೆ ನಾನೇ ನನ್ನ ಬ್ಯಾಂಕ್ನಲ್ಲೇ ಒಂದು ಕೇಸ್ ಆಯ್ತು. ನಮ್ಮಲ್ಲಿ ಏನ್ ಮಾಡ್ತಾರೆ, ಈಗ ಬ್ಯಾಂಕ್ ಚೆಕ್ ಇಟ್ಕೊಂಡ್ಬಿಟ್ಟು ತೆಗೆದ್ಬಿಟ್ಟು ಇಟ್ಕೊಳ್ತಾ ಇದ್ದಾರೆ. ನಾವೇನ್ ಮಾಡ್ತೀವಿ, ಲಾಕರಲ್ಲಿ ಇಡ್ತಾ ಇದೀವಿ ಆ ಚೆಕ್ಗಳನ್ನ. ಅವರವರ ಲೋನ್ ಇದ್ರ ಜೊತೆಗೇನೆ ಲಾಕರ್ ಇಟ್ಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಏನಾಗಿದೆ, ಒಬ್ಬ ಗ್ರೂಪ್ ಡಿ ಎಂಪ್ಲಾಯ್ ಮಾಡಿದ್ರೆ 2 ಚೆಕ್ ತೆಗೆದಿದ್ದಾನೆ, ಅವ್ರದೇ ಸೈನ್ ಇತ್ತಲ್ಲ. ಸೊ ಯಾರೋ ಒಬ್ಬ ವ್ಯಕ್ತಿ ಕಡೆ ಕೊಟ್ಬಿಟ್ಟು ಅದನ್ನ ಡ್ರಾ ಮಾಡಿಸಿದ್ದಾರೆ. ಯಾರೋ ವ್ಯಕ್ತಿ ಕಡೆ ಕೊಟ್ಟು ಡ್ರಾ ಮಾಡಿಸಿದ್ದಾರೆ. ಆಮೇಲೆ ಅವ್ರು ಎಷ್ಟೋ ದಿವಸ ಬಿಟ್ಕೊಂಡು ಬಂದ್ರು. ಎಷ್ಟೋ ದಿವಸ ಬಿಟ್ಕೊಂಡು ಬಂದು ನೋಡಿದ್ಮೇಲೆ, ಸರ್ ನನ್ನ ಬ್ಯಾಲೆನ್ಸ್ ಕಮ್ಮಿ ಆಗಿದೆಯಲ್ಲ ಸರ್ ಅಂತ. ಅವಾಗ ಇಲ್ಲ, ನೀವು ತಗೊಂಡು ಡ್ರಾ ಮಾಡಿದಿರಲ್ಲ, ನಾವು ಅವ್ರದೇ ಚೆಕ್, ಅವ್ರದೇ ಸೈನು. ಸೊ ಆಮೇಲೆ ನೋಡಿದ್ಮೇಲೆ, ಸೊ ಇಲ್ಲ ಸರ್ ನಾನಿದ್ ಬಂದಿಲ್ಲ ಸರ್ ಅಂದಾಗ ನಾವು ಮತ್ತೆ ನಂತರ ಇಂಟರ್ನಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ವಿ ಕಾಟ್ ಹೋಲ್ಡ್ ಆಫ್ ಹಿಮ್. ಸೊ ಅದರಿಂದ ಅವಾಗಿಂದ ನಾವೇನ್ ಮಾಡ್ತೀವಿ, ಅದನ್ನ ಅಟ್ಲೀಸ್ಟ್ ಬರೆದು ಅದನ್ನ ಅಟ್ಲೀಸ್ಟ್ ಇಟ್ಕೊಂಡಿರ್ತೀವಿ. ಡೇಟ್ ಮೆನ್ಷನ್ ಮಾಡ್ಲಿಕ್ಕಿಲ್ಲ, ಯಾಕೆಂದ್ರೆ ಡೇಟ್ ತಮಗೆ ಗೊತ್ತಿರೋ ಪ್ರಕಾರ 3 months ಮಾತ್ರ ಲಿಮಿಟೇಷನ್ಸ್ ಇದೆ. ಮೊದಲು 6 months ಇತ್ತು, ಇಟ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್ ಟು 3 months ನಾವು. ಸೊ ಅದಕ್ಕೆ ಡೇಟ್ ಮೆನ್ಷನ್ ಮಾಡೋಣ, ಕ್ರಾಸ್ ಮಾಡ್ತೀವಿ. ಪ್ಲಸ್ ಅದನ್ನ ನೋಡ್ಕೊಂಡು ಅಥವಾ ನಮ್ಮ ಸಂಸ್ಥೆ ಹೆಸರಿಗೆ ಅದನ್ನ ಸೀಲ್ ಹಾಕ್ಬಿಟ್ಟು ನಮ್ಮ ಸಂಸ್ಥೆ ಹೆಸರದಾದ್ರು ಸೀಲಾರು ಹಾಕಿಟ್ಕೊಳ್ತೀವಿ. ದಟ್ ಕೇರ್ ಯು ಹ್ಯಾವ್ ಟು ಟೇಕ್. ಓಕೆ, ಸೊ ಅದನ್ನ ಬಹಳ ಎಚ್ಚರಿಕೆಯಿಂದ ನಾವು ಮಾಡ್ಕೊಳ್ತಕ್ಕಂಥದ್ದು ಬೆಟರ್.